It's time. I've been holding on so tight, 'cause all that I do. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂಥರ ನ್ಯೂ ಫೀಲಿಂಗ್, ನ್ಯೂ ಎಕ್ಸೈಟ್ಮೆಂಟ್, ನ್ಯೂ ವೈಬ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಮುಖಾಂತರ. ಸೊ ಲಾಸ್ಟ್ 2 ವ್ಲಾಗ್ಸ್ ಏನು ನೋಡಿದ್ದೀರಾ, ತುಂಬ ರೆಸ್ಪಾನ್ಸ್ ಬಂದಿದೆ, ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಲವ್ ನನಗೆ ತುಂಬ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು. ನಿಮ್ಮ ಕಮೆಂಟ್ಸ್ ಒಂದೊಂದು ಓದ್ತಾ ಇದ್ರೇ ತುಂಬ ಧೈರ್ಯ ಬರುತ್ತೆ, ಅಷ್ಟು ಸ್ಟ್ರೆಂತ್ ಕೊಡುತ್ತೆ ನಿಮ್ಮ ಕಮೆಂಟ್ಸು. ಸೊ ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು 2 ಡೇಸಿಂದ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ಇದು 2 ಡೇಸ್ ಮಿಕ್ಸ್ ಇದೆ ವ್ಲಾಗು. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ತಿಂಡಿ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಬೇಕಲ್ಲ, ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಮಾರ್ನಿಂಗ್ ನನಗೆ ತುಂಬ ಬ್ಯುಸಿ ಇರ್ತೀನಿ. ಮಾರ್ನಿಂಗ್ ಅಪ್ ಟು ಮಕ್ಕಳನ್ನ ಸ್ಕೂಲಿಗೆ ಎಲ್ಲ ರೆಡಿ ಮಾಡಿ ಶಿಕನ ಬಿಟ್ಟು ಬರೋವರೆಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಇದೆಲ್ಲ ಆದಮೇಲೆ ನಂದೇನಿದೆ, ನಂದು ಯೂಟ್ಯೂಬ್ ಕೆಲಸ ಆಗಿರ್ಬೋದು, ಎಡಿಟಿಂಗ್, ಇದ್ರ ಜೊತೆಗೆ ನಂದು ನಮ್ಮ ಪ್ರವಾಸ ಬಿಸ್ನೆಸ್ ಏನಿದೆ ಅದರದ್ದು ಪ್ರತಿಯೊಂದು ಮಾಡ್ಕೊಳ್ತೀನಿ. ಮತ್ತೆ ಬಂದಮೇಲೆ ಮತ್ತೆ ಮಕ್ಕಳದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಫ್ರೀ ಅನ್ನೋದೇ ಸಿಗಲ್ಲ. ಫ್ರೀ ಮಾಡ್ಕೋಬೇಕಾಗುತ್ತೆ. ನನಗೆ ಮೀ ಟೈಮ್ ಅಂತ ಫ್ರೀ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನನಗೆ ಮೀ ಟೈಮ್ ಅಂತ ಸಿಗಲ್ಲ. ಫ್ರೀ ಟೈಮ್ ಅಂತೂ ಸಿಗೋದೇ ಇಲ್ಲ ಬಿಡಿ. ಸೊ ಅಷ್ಟು ಅಂದರೆ ನನಗೂ ಇಷ್ಟ ಆಗುತ್ತೆ ಈ ಥರ ಬ್ಯುಸಿಯಾಗಿ ಇರೋದಕ್ಕೆ. ಪ್ರತಿ ನಿಮಿಷವೂ ಒಂದು ಪ್ರಾಡಕ್ಟಿವ್ ಆಗಿ ಥಿಂಕ್ ಮಾಡಬೇಕು, ಪ್ರಾಡಕ್ಟಿವ್ ಆಗಿ ಅದು ರಿಸಲ್ಟ್ ಇರಬೇಕು ಅಂತ ಥಿಂಕ್ ಮಾಡ್ತೀನಿ. ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಮಾ ಮತ್ತು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ ಕೇಸರಿಬಾತ್ ಏನಂದರೆ, ನಾನು ಬೆಲ್ಲದ ಕೇಸರಿಬಾತ್ ಮಾಡೋಣ ಅಂತ ಶುಗರ್ ಫುಲ್ ಕಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ದಿನ ಕೇಸರಿಬಾತ್ಗೆ ಶುಗರ್ ಹಾಕ್ತಾಯಿದ್ದೆ ನಾನು. ಸೊ ಅದನ್ನು ಸ್ವಲ್ಪ ಆಗ್ತಾಯಿದೆ, ಅದರಲ್ಲೂ ಒಂದು ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ಶುಗರ್ ಹಾಕ್ತಿದ್ದೆ. ಬಟ್ ಇವಾಗ ಬೇಡ, ಬೆಲ್ಲದಲ್ಲೂ ಸಖತ್ತು ಟೇಸ್ಟ್ ಇರುತ್ತೆ. ಬಟ್ ಒಂದು ಗ್ಲಾಸ್ ರವೆಗೆ 1 ಗ್ಲಾಸ್ ಬೆಲ್ಲ ಹಾಕಲೇಬೇಕಾಗುತ್ತೆ. ಸೊ ಅದನ್ನು ನೀವು ಬೇಕಿದ್ರೆ ಸ್ವಲ್ಪ ಕರಗಿಸ್ಬಿಟ್ಟು ಸ್ವಲ್ಪ ಕಲ್ಲು ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಸೋಸ್ಕೊಂಡು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಡೈರೆಕ್ಟ್ ಬೆಲ್ಲನ ಹಾಕೋದಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ ತುಪ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ತುಪ್ಪ ಕೂಡ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯೂಶ್ವಲಿ ಯೂಸ್ ಮಾಡೋದೇ ನಂದಿನಿ. ಒಂದು ಅರ್ಧ kg ತಂದುಬಿಟ್ರೆ 1 ಮಂತ್ ಇರುತ್ತೆ ಎಕ್ಸಾಕ್ಟಾಗಿ ಅಷ್ಟೇ. ತುಂಬ ತುಪ್ಪ ತಿನ್ನೋದು ನಮಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದಕ್ಕೂ ತುಪ್ಪ ಇರಲೇಬೇಕು. ಹಾಗಾಗಿ ಒಂದು ಕಡೆ ಬನ್ಸಿ ರವೆದು ಉಪ್ಮಾ ಮಾಡ್ತಾಯಿದ್ದೀನಿ. ಇನ್ನು ಸೂಜಿ ರವೆಲೇ ಕೇಸರಿಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಹೆಂಗೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಏನೋ ಬೆಲ್ಲದಿಂದ ಮಾಡೋ ಒಂದು ಕೇಸರಿಬಾತು. ಬೆಲ್ಲದ ಕೇಸರಿಬಾತ್ ದೇವ್ರಿಗೆ ಎಷ್ಟು ಚೆನ್ನಾಗಿ ನೈವೇದ್ಯ ಇಡ್ಬೋದು ಗೊತ್ತಾ. ಈಗ ಲಕ್ಷ್ಮೀ ಹಬ್ಬ ಬರುತ್ತೆ, ಗೌರಿ ಗಣೇಶ ಹಬ್ಬ ಬರುತ್ತೆ, ನಾಗರ ಪಂಚಮಿ ಬರುತ್ತೆ. ಒಳ್ಳೆ ನೈವೇದ್ಯ ಪ್ರಸಾದ ಆಗುತ್ತೆ ಬೆಲ್ಲದ ಕೇಸರಿಬಾತ್ ಮಾಡೋದ್ರಿಂದ. ಸಖತ್ತಾಗಿರುತ್ತೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ 1-2-3 ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕುಟ್ಟಣಿಗೆಲಿ. ಸೊ ಮೊದಲು ನಾನು ಸ್ವಲ್ಪ ಸೂಜಿ ರವೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಅಷ್ಟು ನಾನು ಬೆಲ್ಲನ ತೊಗೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 4 ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಸೊ ರವಾ ಕೇಸರಿಬಾತ್ಗೆ ಬೆಲ್ಲದಕ್ಕೆ. ಸೊ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಆಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದನ್ನು ಸೋಸ್ಕೊಳ್ತೀನಿ. ಆವಾಗ ಕಸ ಕಡ್ಡಿ ಎಲ್ಲ ಹೊರಟೋಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣವೇ ಇದು ಹುರುಳಿಕಾಳು ನೆನಾಕಿದೆ. ಆ್ಯಕ್ಚುಲಿ ರಾತ್ರಿನೇ ನೆನೆಸಿಡ್ತೀವಿ ಸಾಂಬಾರು ಮಾಡಬೇಕು ಅಂದರೆ, ಬಟ್ ಮರ್ತೋಗ್ಬಿಟ್ಟಿದೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ್ದೀನಿ. ಒಂದು 2 ಅವರ್ಸ್ ಆದಮೇಲೆ ಹುರುಳಿಕಾಳಿಂದು ಸಾಂಬಾರು ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ. ಸೊ ಬೆಲ್ಲದ ಪಾಕ ಎಲ್ಲ ಆಯಿತು. ಈಗ ಸೋಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಸೋಸ್ಕೊಂಡ್ರೆ ಎಷ್ಟು ಬರುತ್ತೆ ಗೊತ್ತಾ, ಚಿಕ್ಕದು ಕಪ್ಪುದು ಅದೇನೋ ಕಲ್ಲು ಥರ ಕಡ್ಡಿ ಥರ ಅದೇನೋ ಬರುತ್ತೆ. ಆ ಮಾಡೋ ಪ್ರೊಸೀಜರಲ್ಲಿ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗುತ್ತೆ ನೋಡಿ. ಇಷ್ಟು ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ರವೆನ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ, ಈಗ ಪಾಕನ ಇದು ಬೆಲ್ಲದ ನೀರೇನಿದೆ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಅಲ್ಲ, ಪಾಕ ಅಲ್ಲ, ಅದು ನೀರು, ಬೆಲ್ಲದ ನೀರು ಅಷ್ಟೇ ಕರಗಿಸ್ಕೊಂಡಿರೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ತಿರುಗಿಸ್ತಿರ್ಬೇಕು. ಗಂಟು ಕಟ್ಟುತ್ತೆ ಅಲ್ವಾ ಸೂಜಿ ರವೆ, ಹಾಗಾಗಿ ಬನ್ಸಿ ರವೆ ಆದರೆ ಗಂಟು ಕಟ್ಟಲ್ಲ. ಅದನ್ನು ಬನ್ಸಿ ರವೆನ ಜಾಸ್ತಿ ತಿರುಗಿಸ್ಲೂಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಸ್ವಲ್ಪ ತುಪ್ಪನೇ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಬಾಯಲ್ಲಿ ನೀರು ಬಂದುಬಿಡುತ್ತೆ ಆ ಬೆಲ್ಲದ ಕೇಸರಿಬಾತ್ ಸ್ವೀಟಿಗೆ. ಇನ್ನೊಂದು ಸ್ವಲ್ಪ ಕಲರ್ಗೆ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಫುಡ್ ಕಲರ್ಸ್ ಅವಾಯ್ಡ್ ಮಾಡಿ ಸ್ವಲ್ಪ. ಆಮೇಲೆ ಇದು ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೆ ಏಲಕ್ಕಿ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಒಂದು ಸ್ವಲ್ಪ ಹಾಗೆ ಬಿಡಬೇಕು. ಗಟ್ಟಿ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂಥರ ಬ್ರೌನಿಷ್
ಎಲ್ಲೋ ಆಗುತ್ತೆ. ಟರ್ಮರಿಕ್ ಯೂಸ್ ಮಾಡಿದ್ದೀನಲ್ಲ, ನಿಮಗೆ ಆರೆಂಜ್ ಕಲರ್ದೇ ಆರ್ಗ್ಯಾನಿಕ್ ಏನಾದರೂ ಸಿಕ್ಕಿದ್ರೆ ಕೇಸರಿ ಕಲರ್ ಇಲ್ಲ ಕೇಸರಿನೂ ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಿರುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು, ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ 1 ಗ್ಲಾಸ್ ರವೆಗೆ 3.5-4 ಗ್ಲಾಸಷ್ಟು ನೀರು ಹಾಕ್ಕೋಬೇಕು, 1 ಗ್ಲಾಸಷ್ಟು ಬೆಲ್ಲ ಹಾಕ್ಕೋಬೇಕು, ತುಪ್ಪ ಮತ್ತು ಒಂದು 2-3 ಏಲಕ್ಕಿ ಕುಟ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿರೋದು ರವಾ ಕೇಸರಿ ಬಾತ್ ರೆಡಿ ಆಗುತ್ತೆ. ಇದೇನಿದೆ ವಾಕಿಂಗಾ? ವಾಕಿಂಗ್ ಹಿಂಗೆ ಅದು ವಾಕಿಂಗಾ? ಪುಷಸ್ ಹೆಂಗೆ? ಸೆಲ್ಫ್ ಲರ್ನಿಂಗಾ? ಸ್ಕೇಟಿಂಗ್ ಸೆಲ್ಫ್ ಲರ್ನಿಂಗ್. ಫಸ್ಟ್ ವಾಕ್, ಕಾಲು ಎತ್ತಲ್ಲ ಎತ್ತಲ್ಲ, ಅವ್ನು ಸ್ಟ್ರೇಟ್ಗೆ ನಿಲ್ಸ್ಕೊರ ಹೂ ಅಂತ. ಇನ್ನು ಲಶಿಕಾ ತುಂಬ ಅವಳು ಸೆಲ್ಫ್ ಲರ್ನಿಂಗ್ ಅವಳೇ ಕಲ್ತ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಹೆಂಗೆ ಅಂದರೆ ಅದೆಲ್ಲ ಪ್ರಕುಲ್ದ ಹಳೆ ಸ್ಕೇಟಿಂಗು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೊಗೊಂಡಿದ್ದು ಸ್ಕೂಲಲ್ಲಿ, ಅವೆಲ್ಲ ಇವಾಗ ಟೈಟ್ ಆಗುತ್ತಲ್ಲ, ಅದು ಹಂಗೆ ಇದ್ದೆ ಅಲ್ಲ ಅವಳು, ಹಂಗಾಗಿ ಅವಳೇ ಕಲ್ತ್ಕೊತಿರ್ತಾಳೆ. ಏನು ಬರುತ್ತೋ ಅದನ್ನು ಸ್ಕೇಟಿಂಗಲ್ಲಿ ಅವಳು ಒಬ್ಬಳೇ ಪ್ರಾಕ್ಟೀಸ್ ಮಾಡ್ಕೊತಿರ್ತಾಳೆ, ಒಬ್ಬಳೇ ಶೂಸ್ ಹಾಕ್ಕೊಂಡು ಎಲ್ಲ ಅವಳೇ ಹೆಂಗಣ್ಣ ಇದು ಹೆಂಗಣ್ಣ ಅಂತ ಕೇಳ್ತಿರ್ತಾಳೆ ಪ್ರಕುಲ್ನ. ಸೊ ಹಂಗಾಗಿ ಅವಳು ತುಂಬ ಸೆಲ್ಫ್ ಲರ್ನಿಂಗ್, ಏನೇ ಆಗಿರ್ಬೋದು ಒಬ್ಬೊಬ್ಬಳೇ ಮಾಡೋದಕ್ಕೆ ಇಷ್ಟಪಡ್ತಾಳೆ ಮತ್ತು ಒಬ್ಬೊಬ್ಬಳೇ ಕಲ್ತು ಬಿಡ್ತಾಳೆ. ಹಾಗೆ ಅವಳು. ಇನ್ನು ರಜಾ ಬೇರೆ ಇತ್ತಲ್ಲ, ಇವತ್ತು ಸ್ಯಾಟರ್ಡೆ ರಜಾ ಇತ್ತಲ್ಲ, ಹಂಗಾಗಿ ಸ್ಕೇಟಿಂಗ್ ಪ್ರಾಕ್ಟೀಸು ಅದು ಇದು ಅಂತ ಏನೋ ಮಾಡಿಕೊಂಡು ಅವರೇ ಆಟ ಆಡ್ಕೊಂಡಿದ್ರು. ಇನ್ನು ಮಧ್ಯಾಹ್ನಕ್ಕೆ ಅಪ್ಪ ಬರ್ತಾರಲ್ಲ, ಸೊ ಅಪ್ಪ ಮಧ್ಯಾಹ್ನಕ್ಕೆ ಊಟಕ್ಕೆ ಹೊರಗೆ ಬರ್ತಾರೆ ಪ್ರತಿದಿನ. ಸೊ ಅವ್ರಿಗೆ ಮುದ್ದೆ ಅಂದರೆ ಮುದ್ದೆ, ರೈಸು, ಈ ಥರದ್ದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಸಾಂಬಾರು ಏನೇನು ಮಾಡಿರ್ತೀವಿ ಬೆಳಗ್ಗೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಟಿರ್ತೀನಿ. ತಟ್ಟೆ, ನೀರು ಪ್ರತಿಯೊಂದು ಇಟ್ಟಿರ್ತೀವಿ. ಇನ್ನು ಅಪ್ಪ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ನಾವೆಲ್ಲರೂ. ಇನ್ನೊಂದು ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಚೆನ್ನಾಗಿ ಹರಳೆಣ್ಣೆ ಮೆತ್ತಿದ್ದೆ, ಚೆನ್ನಾಗಿ ಹರಳೆಣ್ಣೆ ಮೆತ್ತಿಬಿಟ್ಟು ಸ್ನಾನ ಮಾಡಿಸಿದ್ದಾಯಿತು. ಮೊನ್ನೆ ಹರಳೆಣ್ಣೆ ನಾನು ಆರ್ಗ್ಯಾನಿಕ್ ತಂದಿದ್ದೆ, ಮಂಡಿಪೇಟೆಯಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿತ್ತು, ಸ್ಮೆಲ್ ಆಗಿರ್ಬೋದು ಎಲ್ಲ. ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮೆತ್ತಿಬಿಟ್ಟಿದೆ ಇಬ್ಬರಿಗೂ ತಲೆಗೆ. ಆಮೇಲೆ ಒಂದು 2.5 ಅವರ್ಸ್ ಬಿಟ್ಟ ಮೇಲೆ ಹೆಡ್ ಬಾತ್ ಎಲ್ಲ ಮಾಡಿಸ್ದೆ. ಸೊ ಕ್ಲೈಮೇಟು ಅಷ್ಟೇ ಮಳೆ ಬರೋ ಥರ ಇತ್ತು, ಚೆನ್ನಾಗಿದೆ. ಇವಾಗ ತುಮಕೂರಲ್ಲೂ ಅಷ್ಟೇ ತುಂಬ ಮಳೆ ಆಗ್ತಿದೆ. ಫುಲ್ ಕ್ಲೌಡಿ ಕ್ಲೈಮೇಟು ಮಳೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಎಲ್ಲಿ ಮಳೆ ಬರಲ್ಲಪ್ಪ ಅಂತ ಭಯ ಆಗೋಗ್ಬಿಟ್ಟಿತ್ತು ತುಮಕೂರಲ್ಲಿ. ನಿಜವಾಗ್ಲೂ ಒಳ್ಳೆ ಸಮ್ಮರ್ ಥರ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಬಟ್ ಮಳೆ ಬಂದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಪ್ರತಿದಿನ ಮಳೆ ಬರ್ತಿದೆ ತುಮಕೂರಲ್ಲಿ, ಅದೇ ಖುಷಿ. ನೀರಿದ್ರೇ ಅಲ್ವಾ ನಮ್ಮ ಜೀವನಗಳಾಗೋದು, ನಾವು ಬದುಕೋದು, ಪ್ರಾಣಿಗಳು, ಮರಗಳು, ಪ್ರತಿಯೊಂದಕ್ಕೂ ನೀರು ಅವಶ್ಯಕತೆ ಇದ್ದೇ ಇರುತ್ತೆ. ಅದೇ ಖುಷಿ ನನಗೆ. ಇನ್ನು ಇದೆಲ್ಲ ಸ್ವಲ್ಪ ಚಿಗುರೆಲ್ಲ ಬೆಳೆದಿತ್ತಲ್ಲ, ಕಟ್ ಮಾಡಿದ್ರು, ದೊಡ್ಡದಾಗಿ ಎಲೆ ಇತ್ತು, ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಮತ್ತೆ ಬರುತ್ತೆ. ಇನ್ನು ರಾತ್ರಿಗೆ ಸ್ವಲ್ಪ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಜಾಸ್ತಿ ಏನಿರಲಿಲ್ಲ, ಲೈಟಾಗಿ ಮಾಡ್ಕೊಳ್ತಿದ್ದೆ. ಸೊ ಮಳೆ ಬೇರೆ ತುಂಬ ಜೋರಾಗಿ ಬೀಳ್ತಾಯಿತ್ತು ಆಚೆ ಕಡೆ. ತುಂಬ ಚೆನ್ನಾಗಿ ಇರುತ್ತೆ ಈ ಟೈಮಲ್ಲಿ ಬೋಂಡಾ ಬಜ್ಜಿ ಎಲ್ಲ ತಿನ್ನೋದು. ಸೊ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಈಗೇನು ಮಾಡಲಿಲ್ಲ. ಸ್ವಲ್ಪ ಸಾಂಬಾರೆಲ್ಲ ಇತ್ತಲ್ಲ, ಹಂಗಾಗಿ ಅದನ್ನೇ ಲೈಟಾಗಿ ಡಿನ್ನರ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಔಟಿಂಗ್ ಹೋಗೋಣ ಅಂತ, ನಾನು ಮಕ್ಕಳು ಅಷ್ಟೇ, ಇನ್ನೇನಿಲ್ಲ. ಸೊ ಬೆಳಗ್ಗೆಗೆ ಚಿತ್ರಾನ್ನ ಮಾಡ್ತಾಯಿದ್ದೆ. ಎಳ್ಳಿಕಾಯಿ ಮತ್ತು ನಿಂಬೆಹಣ್ಣು ಸ್ವಲ್ಪ ತುಂಬ ಇತ್ತು, ಹಂಗಾಗಿ ಚಿತ್ರಾನ್ನ ಮಾಡಿನೂ ತುಂಬ ದಿನ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೆ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಗೊಜ್ಜೆಲ್ಲ ಮಾಡಿಟ್ಕೊಂಡ್ರೆ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಇವತ್ತೊಂದು ಚಿಕ್ಕ ಡೇ ಔಟಿಂಗ್ ಮಾಡೋಣ ಅಂತ ನಾನು ಮಕ್ಕಳು ಅಷ್ಟೇ. ಸೊ ಕರಾವಳಿ ಸಿನಿಮಾಗೆ ಮೊನ್ನೆನೇ ಬುಕ್ ಮಾಡಿದ್ದೆ. ಸೊ ನಮಗೆ ತುಂಬ ದಿನ ಆಯಿತು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸಿನಿಮಾಗೆ. ಸೊ ಇಲ್ಲಿ ಐನಾಕ್ಸ್ಗೆ ಹೋಗೋಣ ಅಂದ್ಬಿಟ್ಟು ಎಸ್ ಮಾಲಲ್ಲಿದೆ.
ಸೊ ಅದು ಮಧ್ಯಾಹ್ನ ಶೋ ಇದೆ 1:20ಕ್ಕೆ. ಅದಕ್ಕೂ ಮುಂಚೆ ಲಸಿಕಾ ತುಂಬ ಅಮಾನಿಕೆರೆಗೆ ಹೋಗಬೇಕು ಅಂತ ಕೇಳ್ತಾನೇ ಇದ್ಲು ತುಂಬ ದಿನದಿಂದ. ಬಟ್ ನಾನೇ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಬಿಸಿ ಅಂದ್ಬಿಟ್ಟು. ಅಲ್ಲಿ ಅಮಾನಿಕೆರೆಯಲ್ಲಿ ಸ್ವಲ್ಪ ಆಟ ಆಡೋದೆಲ್ಲ ಇದ್ದಾವೆ, ಜಾರಬಂಡಿ ಅದು ಇದು ಎಲ್ಲ. ಸೊ ಹಂಗಾಗಿ ಅಲ್ಲಿಗೂ ಕರ್ಕೊಂಡೋಗಿ ಅದಾದಮೇಲೆ ಮೂವಿಗೆ ಹೋಗೋಣ ಅಂತ ಇವತ್ತು ಅದು ಪ್ಲ್ಯಾನ್. ಇನ್ನು ಗೊಜ್ಜೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಚಿತ್ರಾನ್ನಕ್ಕೆ. ಸೊ ಚಿತ್ರಾನ್ನ ನನಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಮತ್ತು ಎಳ್ಳಿಕಾಯಲ್ಲಿ ಮಾಡೋ ಚಿತ್ರಾನ್ನ ಅಂತೂ ಸಖತ್ತಾಗಿರುತ್ತೆ ಮಾಡೋದಕ್ಕೆ. ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ನಾನು ಏನೂ ಜಾಸ್ತಿ ಆಚೆ ಕೊಡಿಸಲ್ಲ. ನಾನು ಮಧ್ಯಾಹ್ನ ಲಂಚ್ ಬೇಕೇ ಬೇಕಾಗುತ್ತೆ. ನಾವು ಒಂದು 11-11:30 ಬಿಟ್ಟು ಅಮಾನಿಕೆರೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಬಾಕ್ಸಿಗೆ ಚಿತ್ರಾನ್ನ ಮತ್ತು ಆಮ್ಲೆಟ್ ಮಾಡ್ಕೊಂಡು ಹೋದೆ. ಇವತ್ತು ಹೆಂಗೋ ಸಂಡೇ ಅಲ್ವಾ, ಇವತ್ತು ಬ್ರೆಡ್ ಆಮ್ಲೆಟ್ ಕೂಡ ತಿನ್ನಲಿಲ್ಲ ಅಂದ್ಬಿಟ್ಟು. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಪ್ಯಾಕ್ ಮಾಡಿಕೊಂಡೆ ಚಿತ್ರಾನ್ನ, ಒಂದು ಸ್ವಲ್ಪ ಬಾಕ್ಸಿಗೆ ಒಂದೊಂದು ಪೆಪ್ಪರ್ ಹಾಕ್ಬಿಟ್ಟು ಆಮ್ಲೆಟ್ ಮಾಡಿದ್ದೆ. ಸೊ ಇನ್ನು ಹೊರಡಬೇಕು, ಮಳೆ ಬರೋ ಥರ ಹಂಗೋ ಹಿಂಗೋ ಇತ್ತು. ಹಂಗಾಗಿ ಸರಿ ಕಾರಲ್ಲೇ ಹೋಗೋಣ ಅಂದ್ಬಿಟ್ಟೆ ಹೋದ್ವಿ. ಏನಂದರೆ ಮತ್ತೆ ಮಳೆ ಬಂದರೆ ಮತ್ತೆ ಕಾಯ್ಕೊಂಡು ಅಲ್ಲೇ ಇರಬೇಕು, ಮಕ್ಕಳು ಬೇರೆ ಇರ್ತಾರಲ್ವ. ಹಂಗಾಗಿ ಕಾರ್ನೇ ತೊಗೊಂಡೋದೆ. ಸೊ ಈ ಮಳೆಗಂತೂ ನಮ್ಮ ಲಾನ್ ಅಂತೂ ಫುಲ್ ಗ್ರೀನರಿ ಸಖತ್ತಾಗಿದೆ ನೋಡೋದಕ್ಕೆ. ಒಂದೊಂದು ಗಿಡನ ನೋಡಿದ್ರೂ ಅಷ್ಟು ಖುಷಿ ಆಗುತ್ತೆ. ಕೆಲವೊಂದು ಫ್ಲವರ್ ಪ್ಲ್ಯಾಂಟ್ಸ್ ಇದೆ, ಶೋ ಪ್ಲ್ಯಾಂಟ್ಸ್ ಇದೆ, ಕೆಲವೊಂದು ನಮ್ಗೆ ತಿನ್ನೋದಕ್ಕೆ ಯೂಸ್ ಆಗುವಂಥದ್ದು ಇದ್ದಾವೆ ಪ್ರತಿಯೊಂದು. ನೋಡಿ ಆಗಲೇ ಎಷ್ಟು ಕ್ಲೌಡಿ ಕ್ಲೈಮೇಟ್ ಇತ್ತು, ಈಗ ಮತ್ತೆ ಬಿಸಿಲು. ಬಟ್ ಮತ್ತೆ ಆಲ್ ಆಫ್ ಎ ಸಡನ್ ಮತ್ತೆ ಬಂದುಬಿಡುತ್ತೆ ಮಳೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬಸಳೆ ಸೊಪ್ಪೆಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ, ಬೆಳೆದಿರೋದು. ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು ಬೆಳೆಯೋದಕ್ಕೆ. ಫ್ರೀ ಆಗಿದ್ದೀವಿ. ಸೊ ಟೈಮ್ ಬಂದು 11:30 ಆಗಿದೆ. ಸೊ ಮೊದಲು ಅಮಾನಿಕೆರೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಜಾರಬಂಡಿ ಎಲ್ಲ ಆಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಏನಕ್ಕಂದರೆ ಸೊ ಮಕ್ಕಳಿಗೂ ನನ್ನ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ಪೇರೆಂಟ್ಸ್ ಟೈಮ್ ಅನ್ನೋದು. ಸೊ ಹಾಗಾಗಿ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಅಮಾನಿಕೆರೆಗೆ ಹೋಗೋಣ ಅಂತ. ಅವಳಿಗೆ ಟೆಸ್ಟ್ ಇತ್ತು, ಈ ವೀಕೆಲ್ಲ ಟೆಸ್ಟ್ ಮುಗೀತು. ಹಾಗಾಗಿ ಟೆಸ್ಟ್ ಆದಮೇಲೆ ಹೋಗೋಣ ಅಂತಲೇ ಸೊ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಮೊನ್ನೆ ಇನ್ನೂ ಟೆಸ್ಟ್ ಮುಗೀತು, ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆಮೇಲೆ ಫ್ರೀ ಇರಲ್ಲ ಅಂದ್ಬಿಟ್ಟು ಸೊ ಈಗ ಹೊರಟೆ. ಸೊ ಫ್ರಾಕ್ ಹಾಕ್ಕೊಂಡಿದ್ದೀನಿ, ತುಂಬ ಬಿಸಿಲು ಇದೆ, ಸೆಕೆ ಹೊಡಿತಿದೆ, ಹಂಗೆ ಮೋಡ ಮುಚ್ಚೋ ವಾತಾವರಣ ಆಗ್ತಿದೆ. ನಿನ್ನೆ ಮಳೆ ಚೆನ್ನಾಗಿ ಬಂತು ತುಮಕೂರಲ್ಲಿ, ಸಂಜೆ ನೈಟ್ ತುಂಬ ಚೆನ್ನಾಗಿ ಬಂತು. ಸೊ ಹಾಗೆ ಕರೆಕ್ಟಾಗಿ 1:20ಗೆ ಕರಾವಳಿ ಮೂವಿ ಇದೆ, ಅದಕ್ಕೆ ಹೋಗಬೇಕು. ಸೊ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಮೂವಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ನಾನು ಪ್ರಜ್ವಲ್ ದೇವರಾಜ್ ಅವ್ರದ್ದು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡ್ತಿರೋದು. ಅಂದರೆ ನನಗೆ ಸ್ಟೋರಿ ಚೆನ್ನಾಗಿದ್ರೆ ಹೋಗ್ತೀನಿ. ಅದೊಂದು ಸ್ವಲ್ಪ ಇದು ನೋಡಿದಾಗ ಮ್ಯಾನ್ ಆ್ಯಂಡ್ ನೇಚರ್, ಅಂದರೆ ಮನುಷ್ಯರಿಗೂ ನೇಚರ್ ಮಧ್ಯೆ ಏನಿದೆ ಅದು ಸ್ಟೋರಿ ಅಂತ. ಸೊ ಬೇರೆಯವ್ರದಿಂದ ಕೇಳ್ಪಟ್ಟಿದ್ದೊಂದು ಸ್ವಲ್ಪ ಕಾಂತಾರ ಥರ ಇದೆ ಅಂತ. ಸೊ ಈ ಥರ ನೋಡೋಣ ಹೆಂಗಾಗುತ್ತೆ, ಹೇಗೆ ಚೆನ್ನಾಗಿದೆ ಅಂತ ರಿವ್ಯೂಸು ಇದೆ. ಸೊ ಹಂಗಾಗಿ ಮಕ್ಳಿಗೂ ಇಷ್ಟ ಆಗುತ್ತಲ್ವ ಅಂತ ನೋಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೊರಡೋಣ. ಲಶಿ ಎಲ್ಲಿಗೆ ಬಂದಿದ್ಯಾ? ಅಮಾನಿಕೆರೆಗೆ. ಲಶಿಕಾ ಅಮೇರಿಕಾ ಅಂತಾಳೆ, ಕನ್ಫ್ಯೂಸ್ ಆಗ್ಬಿಟ್ಟು. ಅಮಾನಿಕೆರೆಗೆ ಏನಂತೀಯ? ಅಮೇರಿಕಾ ಅಂತೀಯ? ಹಾಂ, ತುಂಬ ಜನ ಬಂದುಬಿಟ್ಟಿದ್ದಾರೆ ಸಂಡೇ. ತುಂಬ ಜನ ಬಂದಿದ್ದಾರೆ, ಆ ಕಡೆ ಇದ್ದಾರೆ. ನೀರು ಬೋಟಿಂಗ್ ಎಲ್ಲ ಈಗ ಶುರುವಾಗಿದೆ ಅಮಾನಿಕೆರೆಯಲ್ಲೂ. ಇವ್ ನೋಡಿ ಇದೇನೋ ಇದ್ಬೇಕು. ನಿನಗೆ ಕಾಲೇ ಎಟ್ಕಲ್ಲ ಕಣೋ, ಹೆಂಗೋ ಓಡಿಸ್ತೀಯಾ? ಹಾಂ, ಅದು ಸ್ಕ್ಯಾನ್ ಮಾಡಿ ಮಾಡಬೇಕು. ನೋಡಿ ನಿಂಗೆ ಕಾಲೇ ಎಟ್ಕಲ್ಲ, ಹೆಂಗೆ ಓಡಿಸ್ತೀಯ ನೀನು? ಅದೇನೋ ಬರ್ತಿದೆ ನೋಡು, ಫೈನ್ ಬೈಕ್ ಆರ್ ಸೈಕಲ್ ನಿಯರ್ ಯು, ಸ್ಕ್ಯಾನ್ QR ಕೋಡ್ ಟು ಅನ್ಲಾಕ್. ಡೌನ್ಲೋಡ್ ಯಾಣ ಆ್ಯಪ್ ಆ್ಯಂಡ್ ಸೈನ್ ಅಪ್. ಓ, ಇದೆಲ್ಲ ಯಾಣ ಆ್ಯಪ್ ಹಾಕೊಂಡು ಸೈನ್ ಅಪ್ ಆಗಬೇಕು. ಸುಮ್ಮನೆ ಸೈಕಲ್ ತುಳಿ. ನಿನಗಿದೆ ಎಟ್ಕಲ್ಲ ಅಲ್ವಾ? ಹಾಂ, ಊಟ ಆಗೋಯ್ತಾ? ಇಲ್ಲೇ ಚಿತ್ರಾನ್ನ, ಆಮ್ಲೆಟ್ ಊಟ ಆಗೋಯ್ತಾ? ಹೊಟ್ಟೆ ಹಶ್ವಾಗಿದ್ಯಾ? ಹೊಟ್ಟೆ ಹಶ್ವಾಗೈತೆ. 12:30ಗೆ ತಿಂತವ್ರೆ ಊಟ ಅಲ್ವಾ? ನಾನು ಆಚೆ ಎಲ್ಲ ಕೊಡ್ಸಲ್ಲ, ಅದಕ್ಕೆ ಮನೆಯಿಂದನೇ ಎಲ್ಲ ಮಾಡ್ಕೊಂಬಂದಿದ್ದೆ. ಆಚೆ ಕೊಡ್ಸೋದಕ್ಕೆ ಭಯ ಆಗುತ್ತೆ. ಇವನು ಸ್ವಲ್ಪ ತಿಂದ ಅಷ್ಟೆ. ಫ್ರೆಂಡ್ಸ್, ನಿಜ ತಣ್ಣಗಿದೆ. ಸೊ ಇನ್ನೂ ಕ್ಲೌಡಿ ಕ್ಲೈಮೇಟ್ ಇದ್ದರೆ ಸಕ್ಕತ್ತಾಗಿರುತ್ತೆ. ಮಳೆ ಬಂದರೆ ಸ್ವಲ್ಪ ಬಿಸಿಲಿದೆ ಇವತ್ತು, ಯಾಕೋ ಗೊತ್ತಿಲ್ಲ. ಮತ್ತು ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತು ಸಂಡೇ ಅಲ್ವಾ, ತುಂಬ ಜನ ಬಂದಿದ್ದಾರೆ. ಬಟ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ಸಕ್ಕತ್ತಾಗಿದೆ ಗ್ರೀನರಿ. ಮತ್ತು ಸಂಜೆ ಇಲ್ಲಿ ಅಮಾನಿಕೆರೆಯಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಇಲ್ಲೆಲ್ಲ ನೀರು, ಫುಲ್ಲು ನೀರು, ಬೋಟಿಂಗು
ಕಾಯಕಿಂಗು ಎಲ್ಲ ಇದೆ, ಚೆನ್ನಾಗಿ ಮಾಡ್ಕೋಬೋದು. ಬಟ್ ನನಗೆ ಟ್ರಿಪ್ಪಲ್ಲಿ ಬೀಚಲ್ಲಿ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿದೆ, ಹಂಗಾಗಿ ಏನು ಹೋಗಲ್ಲ. ಅಲ್ಲಿ ನೋಡಿರುವ ಅಲ್ಲಿ ಓಷನಲ್ಲೇ ಮಾಡ್ತೀವಂತೆ, ಇಲ್ಲೆಲ್ಲ ಜಸ್ಟ್ ಕೆರೆ ಥರ ಅಷ್ಟೇ. ಸೊ ಇನ್ನೂ ಟೈಮ್ ಇದೆ, ಶಾರ್ಪ್ ಒಂದು ಗಂಟೆಗೆ ಹೋಗೋಣ ಅಂತ. 1:20 ಸ್ಟಾರ್ಟ್ ಆಗುತ್ತೆ ಮೂವಿ. ಸೊ ನೋಡೋಣ ಹೆಂಗಿದೆ ಏನು ಎಲ್ಲ ಹೇಳ್ತೀನಿ. ಬಟ್ ತುಂಬ ತಣ್ಣಗಿದೆ, ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ನಿಜವಾಗ್ಲೂ ಹಿಂಗೆ ವಾಕ್ ಮಾಡಿಕೊಂಡು. ಗ್ರೀನರಿ ಫುಲ್ಲು ಎಷ್ಟು ನೋಡಿದ್ರೂ ಅಷ್ಟು ರಿಲ್ಯಾಕ್ಸ್ ಅನಿಸುತ್ತೆ, ಅಷ್ಟು ಗ್ರೀನರಿ ಇದೆ. ಸಕ್ಕದಾಗಿದೆ, ತಣ್ಣಗೆ. ಒಂದು ಕಡೆ ಬಿಸಿಲು ಇದೆ, ಇಲ್ಲೆಲ್ಲ ಸ್ವಲ್ಪ ಮರ ಗಿಡಗಳು ಜಾಸ್ತಿ ಇದ್ದಾವೆ. ಇಲ್ಲೇ ಇದು ಜಿಮ್ನಾಸ್ಟಿಕ್ಸ್ದು, ಜಾರಬಂಡಿ ಆಡೋದು, ಉಯ್ಯಾಲೆ ಎಲ್ಲ ಇದೆಯಲ್ಲ, ಮಕ್ಕಳು ಇಲ್ಲೇ ಆಟ ಆಡ್ತಿದ್ದಾರೆ. ಸೊ ಇನ್ನೇನು ಸ್ವಲ್ಪ ಟೈಮ್ ಆದರೆ ಹೋಗೋಣ ಅಂತ. ಇಲ್ಲಿ ನೀರು, ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಅಲ್ಲೆಲ್ಲ ಬೆಟ್ಟ ಗುಡ್ಡ, ಇಲ್ಲೆಲ್ಲ ಕೆರೆ, ಅದು ಬೋಟಿಂಗ್ ಮಾಡೋದಕ್ಕೆ ನೀರು, ಅಮಾನಿ ಕೆರೆ. ಸಕ್ಕದಾಗಿದೆ. ಬಟ್ ಮಳೆ ಬಂದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ. ವಾಕ್ ಮಾಡೋಕ್ಕಂತೂ ಸಕ್ಕದಾಗಿರುತ್ತೆ. ಬಂದ್ವಿ ಇನ್ನು ಇಲ್ಲಿಗೆ. ಸ್ಕ್ರೀನ್ 1ಅಲ್ಲಿತ್ತು, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಅದೇ ಮೂವಿಗೆ. ಆಲ್ಮೋಸ್ಟ್ ಫುಲ್ ಆಗೋಗ್ಬಿಡ್ತು ಸೀಟೆಲ್ಲ. ನಾವು ಫುಲ್ಲು ಬಿ ರೋ ಅಲ್ಲಿ ಫುಲ್ ಟಾಪ್ ಸೆಕೆಂಡಲ್ಲಿ ಹೋದ್ವಿ. ರೆಕ್ಲೈನರ್ಸ್ಗೇನು ಹೋಗಲಿಲ್ಲ, ಆದರೆ ಕೆಳಗಡೆ ಬಿ ರೋಗೆ ಹೋಗಿದ್ವಿ. ಫುಲ್ ಟಾಪಲ್ಲೇ ಮಾಡಿಬಿಡ್ತೀನಿಲ್ಲ, ಕೆಳಗಡೆ ಕೂತ್ಕೊಂಡು ನೋಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಸೊ ಕರಾವಳಿ ಮೂವಿ, ಹೊಸ ಹೀರೋಯಿನ್ ಅಂತ ಅನಿಸುತ್ತೆ. ಆ್ಯಂಡ್ ಹೀರೋ ಬಂದುಬಿಟ್ಟು ಪ್ರಜ್ವಲ್ ದೇವರಾಜ್ ಅವರು. ಆ್ಯಂಡ್ ಇದು ಫುಲ್ ಬಂದುಬಿಟ್ಟು ಕಂಬಳ ಬಗ್ಗೆ. ಆ ಕಡೆ ಕರಾವಳಿ ಕಡೆ ಎಲ್ಲ ಕಂಬಳ ಜಾಸ್ತಿ ಅಲ್ವಾ, ರೇಸಿಂಗ್ ಎಲ್ಲ ಮಾಡೋದು. ಸೊ ತುಂಬ ಚೆನ್ನಾಗಿದೆ, ಒಂಥರ ಟ್ವಿಸ್ಟ್ ಸ್ಟೋರಿ. ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ, ನೋಡಿ ಹೋಗ್ಬೋದು, ಚೆನ್ನಾಗಿದೆ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಫುಲ್ ಕಂಬಳ, ಅದು ಎಮೋಷ್ನಲ್ ಆಗಿ ಫುಲ್ ಚೆನ್ನಾಗಿದೆ ಎಲ್ಲನೂ, ಪ್ರತಿಯೊಂದು ಮಿಕ್ಸ್ಡ್ ಇದೆ ಇದರಲ್ಲಿ. ನನಗೆ ಇಷ್ಟ ಆಯಿತು, ಈ ಥರದ ಮೂವೀಸ್ ಇಷ್ಟ ಆಗುತ್ತೆ. ಕರಾವಳಿ ಸೈಡಲ್ಲಿ ಏನು ಕಲ್ಚರ್ ಇದೆ, ಸೊ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನನಗಂತೂ ಹೆವಿ ಒಂಥರ ಭಾರ ಆದಂಗೆ ಆಗೋಗ್ಬಿಟ್ಟಿತ್ತು. ಸೊ ಬಿಸಿಲಿಗೆ ಚೆನ್ನಾಗಿ ಕ್ಯಾಸ್ಟರ್ ಆಯಿಲ್, ಸ್ವಲ್ಪ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಹೆಡ್ ಬಾತ್ ಮಾಡೋಣ ಅಂತ. ಸೊ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ನನ್ನ ಡೇ ಔಟಿಂಗ್ ತುಂಬ ಚೆನ್ನಾಗಿತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ನನ್ನ ಟೈಮ್ ಅವ್ರಿಗೆ ಕೊಟ್ಟಿದ್ದು. ಸೊ ನೀವು ಇಷ್ಟ ಪಟ್ಟಿದ್ದೀರಾ ಈ ವಿಡಿಯೋನ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.